ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಶುಕ್ರವಾರದ್ದು. ಇನ್ನು ಶುಕ್ರವಾರ ಬಂದು ಟಿಫನ್ಗೆ ಬಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ತರಕಾರಿ ಇತ್ತು, ಕ್ಯಾರೆಟು ಮತ್ತು ಬೀನ್ಸು ಎಲ್ಲ ಇತ್ತು. ಅದಕ್ಕೋಸ್ಕರ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಎಲ್ಲದಕ್ಕೂ ಕೂಡ ರೆಡಿ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ರವೆ ಹುರ್ಕೊತಾ ಇದ್ದೀನಿ. ಇನ್ನು ಗುರುವಾರ ಅಂತೂ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಇನ್ನು ನೀರು ಚೇಂಜ್ ಆಗಿಬಿಟ್ಟು ನನಗೂ ಸ್ವಲ್ಪ ಹುಷಾರಿಲ್ಲ, ಮತ್ತು ನನ್ನ ಗುಂಡನಿಗೂ ಕೂಡ ಹುಷಾರಿಲ್ಲ. ಇನ್ನು ನಾವು ನೋಡ್ಕೊಳ್ಳೋದೇ ಆಗಿದೆ. ಅದಕ್ಕೋಸ್ಕರ ನಾವು ವ್ಲಾಗ್ಸ್ ಮಾಡಲಿಲ್ಲ ನಾನು. ಇನ್ನು ಶುಕ್ರವಾರ ಬಂದು ಮಾಡೋಣ ಅಂತೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ನೋಡ್ತಾ ಇರ್ಬೋದು, ಕ್ಯಾರೆಟು ಒಂದೊಂದು ಸರಿ ನಾನು ತುರಿದು ಹಾಕ್ತೀನಿ, ಒಂದೊಂದು ಸರಿ ಚಿಕ್ಕದಾಗಿ ಸ್ವಲ್ಪ ಪೀಸ್ ಕಟ್ ಮಾಡಿ ಕೂಡ ಹಾಕ್ತೀನಿ. ಇವತ್ತು ಬಂದು ಸ್ವಲ್ಪ ತುರಿದು ಬಿಟ್ಟೆ, ಚೆನ್ನಾಗಿತ್ತು, ತುರಿದ್ರು ಕೂಡ ಚೆನ್ನಾಗಿರುತ್ತೆ. ಇನ್ನು ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಕ್ಯಾರೆಟು, ಬೀನ್ಸು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಎಲ್ಲ ಕೂಡ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಇನ್ನು ಉಪ್ಪಿಟ್ಟೆಲ್ಲ ಮಾಡಿ ಇನ್ನು ಟಿಫನ್ ಮಾಡಿಕೊಂಡು ಇನ್ನು ನಾನು ಕೂಡ ಸ್ನಾನ ಮಾಡಿ ರೆಡಿಯಾಗಿ ನನ್ನ ಮಗನೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿ ಈಗ ಹೊರಡ್ತಾ ಇದ್ದೀವಿ. ನಾವು ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಇನ್ನು ಸಿಕ್ಕಾಪಟ್ಟೆ ಬಿಸಿಲು. ಈ ಬಿಸಿಲಿಗಂತೂ ಮಕ್ಕಳಿಗೆ ತುಂಬ ಹುಷಾರಿಲ್ದಂಗೆ ಆಗುತ್ತೆ. ಇನ್ನು ದೊಡ್ಡವ್ರಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಅಷ್ಟು ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲು. ಇನ್ನು ಮಕ್ಕಳಿಗಂತೂ ಗೊತ್ತಲ್ವ, ಅವ್ರಿಗೆ ಏನಿದ್ರು ಕೂಡ ಡೈರೆಕ್ಟಾಗಿ ಹೀಟು ಜಾಸ್ತಿ ಹೆವಿ ಹೀಟ್ ಆಗಿಬಿಟ್ಟು ಹೊಟ್ಟೆ ಒಳಗೆ ಪ್ರಾಬ್ಲಮ್ ಆಗ್ತಾಯಿದೆ. ನನ್ನ ಮಗನಿಗೂ ಅಷ್ಟೇ, ಅವನಿಗೆ ಒಂಥರ ಮೋಷನ್ ಮಾಡಬೇಕಂತೂ ತುಂಬ ಕಷ್ಟಪಡ್ತಾ ಇದ್ದಾನೆ. ಮತ್ತು ಅವನು ಸ್ವಲ್ಪ ಮಲುಬೇದಿ ಅಂತ ಹೇಳ್ತಾರಲ್ಲ, ಆ ಥರ ಕೂಡ ಆಗ್ತಾಯಿದೆ ಅವನಿಗೆ. ಇನ್ನು ಅದಕ್ಕೆ ತೋರಿಸ್ಕೊಂಬರೋಣ ಅಂತೇಳ್ಬಿಟ್ಟು ಇವಾಗ ನಾನು ನಮ್ಮ ಮನೆಯವರು ನಮ್ಮ ಗುಂಡ ಹೋಗ್ತಾಯಿದ್ದೀವಿ. ನಾವು ಜಾಸ್ತಿ ಈ ಥರ ಜೊತೆಗೆ ಹೋಗೋದಂದರೆ ಹಾಸ್ಪಿಟಲ್ಗೆ ಬಿಟ್ಟರೆ ಇನ್ನು ಎಲ್ಲಾದರೂ ದೇವಸ್ಥಾನಕ್ಕೂ ಅಲ್ಲಿಗೂ ಹೋಗ್ತಾ ಇರ್ತೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲೂ ಕೂಡ ಹೋಗೋದಿಲ್ಲ. ಇನ್ನು ನನ್ನ ಮಗನಿಗಂತೂ ಫುಲ್ಲು ಖುಷಿ, ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತೇಳ್ಬಿಟ್ಟು. ಯಾಕೆಂದರೆ ತುಂಬ ದಿನ ಆಗುತ್ತಲ್ವ, ತಿಂಗಳಾನುಗಟ್ಲೆ ಗ್ಯಾಪ್ ಆಗುತ್ತೆ ಇನ್ನು ಅವ್ರ ಅಪ್ಪಾಜಿ ಜೊತೆ ಹೋಗೋದು. ಇನ್ನು ನಮ್ಮ ಚಿಕ್ಕಮ್ಮನಿಗೆ ಹೇಳಿ ಅಜ್ಜಿ ಅಲ್ಲಿದ್ದಾಳೆ ಅಂತಂದರೆ ಅವ್ರ ಅಜ್ಜಿಗೆ ಟಾಟಾ ಮಾಡ್ತಾ ಇದ್ದಾನೆ, ಹೋಗ್ತೀವಿ ಅಜ್ಜಿ ನಾವು ಅಂತ ಹೇಳ್ಬಿಟ್ಟು. ಇನ್ನು ಅದಕ್ಕೋಸ್ಕರ ನಾವು ಕೂಡ ಹೊರಟ್ವಿ. ಇಲ್ಲೇ ನಮ್ಮೂರ ಪಕ್ಕನೇ ದೊಡ್ಡಬಳ್ಳಾರ್ತಿ ಅಂತ ಇದೆ, ಅಲ್ಲಿ ಕ್ಲಿನಿಕ್ ಇದೆ ಅಲ್ವಾ, ಅಲ್ಲೇ ಹೋಗಿ ತೋರಿಸ್ಕೊಂಬರ್ತಾ ಇರ್ತೀವಿ. ಇನ್ನು ಸಿಕ್ಕಾಪಟ್ಟೆ ಹಾಸ್ಪಿಟ್ಲೆಲ್ಲ ಸುತ್ತಿದ್ವಿ. ನನ್ನ ಮಗನಿಗೆಲ್ಲೂ ಕೂಡ ಸೆಟ್ ಆಗಲಿಲ್ಲ ಮೆಡಿಷನ್ನು. ಇಲ್ಲಿ ಒಬ್ಬರ ಹತ್ರ ಕೂಡ ಸೆಟ್ ಆಯಿತು. ಅವಾಗಿಂದ ಕೂಡ ಸ್ವಲ್ಪ ಪರವಾಗಿಲ್ಲ. ಅವಾಗಂತೂ 15 ದಿನಕ್ಕೊಂದು ಸತಿ, ತಿಂಗಳಲ್ಲಿ ಏನಿಲ್ಲ ಅಂದರೂ ಕೂಡ 1-2 ಸತಿ 3 ಸತಿ ಹಾಸ್ಪಿಟಲ್ಗೆ ಹೋಗ್ತಾಯಿದ್ವಿ. ಅಷ್ಟೊಂದು ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಅಷ್ಟೊಂದು ಮೆಡಿಷನ್ ಎಲ್ಲ ಹಾಕ್ಬಿಟ್ಟಿದ್ವಿ ಪಾಪ ಅವನಿಗೆ. ಆದರೂ ಕೂಡ ಯಾವ ಮೆಡಿಷನ್ ಸೆಟ್ ಆಗ್ತಾ ಇರಲಿಲ್ಲ. ಇದು ಪ್ರೈವೇಟ್ ಕ್ಲಿನಿಕ್ಕು, ಇಲ್ಲಿ ಚೆನ್ನಾಗಿ ನೋಡ್ತಾರೆ, ಮೆಡಿಷನ್ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ಇವರು. ಅದಕ್ಕೋಸ್ಕರ ಇಲ್ಲಿ ತೋರಿಸಿದ್ದು ಫೈನಲ್ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಚೆನ್ನಾಗಿ ಸೆಟ್ ಆಯ್ತು ಮೆಡಿಷನ್ನು. ಅವಾಗಿಂದ ಒಂದು 3 ತಿಂಗಳಿಗೊಂದು ಸರಿ ಇಲ್ಲ 4 ತಿಂಗಳಿಗೊಂದು ಸರಿ ಆ ಥರ ಹೋಗ್ತಾ ಇರ್ತೀವಿ ಅಷ್ಟೇ, ಜಾಸ್ತಿ ಹೋಗೋದಿಲ್ಲ. ಇನ್ನು ಈ ಬಿಸಿಲಿಗೆ ಇನ್ನು ಹೇಳ್ಬೇಕಲ್ವ, ಎಷ್ಟು ಹುಷಾರಿಲ್ಲ ಅಂದರೆ ಜನಗಳಿಗೆ ಎಲ್ಲಿ ನೋಡಿದ್ರೂ ಕೂಡ ಹಾಸ್ಪಿಟಲೆಲ್ಲ ರಶ್ಶು, ಅಷ್ಟು ಜನ ಅಡ್ಮಿಟ್ ಆಗ್ತಾಯಿದ್ದಾರೆ ಈ ಬಿಸಿಲಿಗೆ ತಡ್ಕೊಳಕ್ಕಾಗ್ದೇ. ಇನ್ನು ನನ್ನ ಮಗನಿಗೂ ಕೂಡ ಪಾಪ ಹೊಟ್ಟೆಲಿ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಇನ್ನು ಇನ್ಫೆಕ್ಷನ್ ಥರ ಕೂಡ ಆಗಿತ್ತು. ಇನ್ನು ಅದಕ್ಕೆ ತೋರಿಸ್ಕೊಂಬರೋಣ ಅಂತ ಬಂದ್ವಿ. ಇನ್ನು ಅಲ್ಲಿಗೆ ಹೋಗೋಷ್ಟೊತ್ತಿಗೆ 10:30 ಆಗಿತ್ತು ಟೈಮು. ಇನ್ನು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಇನ್ನು ಡೈರೆಕ್ಟಾಗಿ ನಮ್ಮ ಅತ್ತೆ ಮನೆ ಹತ್ರ ಹೋದ್ವಿ. ಅಲ್ಲೊಂದು ಸ್ವಲ್ಪ ಹೊತ್ತು ಹೋಗಿ ಒಂದು 1 ಅವರ್ 1.5 ಅವರ್ ಮೇಲೇ ಅಲ್ಲೇ ಇದ್ವಿ. ಇನ್ನು ನಮ್ಮ ಅತ್ತೆ ಮಗಳಿದ್ಲು, ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಇನ್ನು ಗುಂಡ ಮಲ್ಕೊಂಬಿಟ್ಟು ಅಲ್ಲಿಗೆ ಹೋದ ತಕ್ಷಣವೇ. ನಾವು ತುಂಬ ದಿನ ಆಗಿತ್ತು ಹೋಗೇ ಇರಲಿಲ್ಲ, ಹೋಗಬೇಕು ಅಂತ ಅಂದ್ಕೊಂಡ್ರು ಕೂಡ ಹೋಗಲಿಲ್ಲ. ಇನ್ನು ಅವ್ನಿಗೆ ಬೇರೆ ಇಂಜೆಕ್ಷನ್ ಮಾಡಿಸಿದ್ವಲ್ವ, ತುಂಬ ಹಠ ಮಾಡ್ತಾಯಿದ್ದ, ಅಳ್ತಾ ಇದ್ದ. ಇನ್ನು ನಮ್ಮ ಭಾರತಿ ಬಂದು ಮೇಕೆ ಮರಿ ತೊಗೊಂಬಂದು ಪಾಪ ಇಲ್ಲಿ ಕಟ್ಟಾಕಿದ್ಲಿ, ಇದನ್ನಾದರೂ ನೋಡ್ಕೊಂಡು ಸುಮ್ಮನೆ ಆಗ್ತಾನೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಸುಮ್ಮನೆ ಆಗ್ತಾ ಇರಲಿಲ್ಲ. ಇನ್ನು ಅಲ್ಲಿ ಕೂಡ ಸ್ವಲ್ಪ ಟೀ ಮಾಡಿಕೊಟ್ಲು. ಇನ್ನು ಟೀ ಕುಡ್ಕೊಂಡು ಅಲ್ಲೇ ಜಾಸ್ತಿ ಹೊತ್ತು ಮಾತಾಡಿಕೊಂಡು ನಾವು ಮಾತಾಡೋಷ್ಟರಲ್ಲೇ ನಮ್ಮ ಮಗ ಮಲ್ಕೊಂಬಿಟ್ಟ. ಇನ್ನು ಅಲ್ಲೇ ಚೆನ್ನಾಗಿ ನಿದ್ದೆ ಮಾಡ್ದೆ. ಇನ್ನು ಅವ್ನು ಎದ್ದ ಮೇಲೆ ಮತ್ತೆ ವಾಪಸ್ ಬರೋಣ ಅಂತೇಳ್ಬಿಟ್ಟು ಇನ್ನು ಹೊರಟ್ವಿ. ಇಲ್ಲಿ ಬೇಕ್ರಿ ಇದೆ, ಚೆನ್ನಾಗಿರುತ್ತೆ ಇಲ್ಲೆಲ್ಲ ಬೇಕ್ರಿ ತಿಂಡಿ. ಎಲ್ಲ ಕೂಡ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ, ಮೊಟ್ಟೆ ಪಪ್ಸು, ಕೇಕು ಅದೆಲ್ಲ ಕೂಡ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಅಲ್ಲಿ ಬಿಟ್ಬಿಟ್ಟು ನಮ್ಮ ಮನೆಯವರು ಎಲ್ಲ ಹೋಗ್ತೀನಿ ಅಂತೇಳ್ಬಿಟ್ಟು ಇನ್ನು ಹೊರಟ್ರು ಅವರು. ಇನ್ನು ನಾವು ಬಂದು ಏನೂ ತೊಗೊಳ್ಳಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ವಿ ಬರಲಿ ಅಂತ ಹೇಳಿ. ಮಧ್ಯಾಹ್ನ ಟೈಮ್ ಆಗಿತ್ತು, ಆಗಲೇ ಟೈಮ್ 1:30 ಏನಾಗಿತ್ತು ಅನಿಸುತ್ತೆ. ಅವಾಗ ಬಿಸಿಲಂದ್ರೆ ಸಿಕ್ಕಾಪಟ್ಟೆ ಬಿಸಿಲು, ಸ್ವಲ್ಪ ನೆರಳಿತ್ತು ನಿಂತ್ಕೊಳ್ಳೋದಕ್ಕೆ. ಇನ್ನು ಅಲ್ಲೇ ನಿಂತ್ಕೊಂಡ್ವಿ. ನನ್ನ ಮಗನ ಮುಖ ಅಂತೂ ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಪಾಪ ಅಳ್ತಾ ಇದ್ದ, ನೋವಾಗ್ತಾಯಿದೆ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೆ ಇಂಜೆಕ್ಷನ್ ಮಾಡಿಸಿರೋ ಜಾಗ. ಇನ್ನು ಏನು ಮಾಡೋದಕ್ಕಾಗಲ್ಲ, ಮಕ್ಕಳು ಬೇಗ ಮರೆಯೋದೇ ಇಲ್ಲ. ಇಂಜೆಕ್ಷನ್ ಅಂದರೆ ಸ್ವಲ್ಪ ಹೆದರ್ಕೊತಾರೆ ಜಾಸ್ತಿ. ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇನ್ನು ಏನು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ವಲ್ವ, ಒಂದು ಸ್ವಲ್ಪ ತಿನ್ಕೊಂಡು ಹೋಗಿದ್ವಿ. ನಮ್ಮ ಮನೆಯವ್ರಿಗೆ ಗೊತ್ತಲ್ವ, ಅವ್ರಿಗೆ ಟೈಮ್ ಟು ಟೈಮ್ ಊಟ ಬೇಕು. ಇನ್ನು ಬಂದ ತಕ್ಷಣ ಬೇಳೆ ಪಪ್ಪು ಮಾಡಿ ಅನ್ನ ಮಾಡಿದೆ. ಇನ್ನು ರೆಸಿಪಿ ಅಂತೂ ಏನೂ ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ,
ಖಾರ ಅಂದರೆ ಸಿಕ್ಕಾಪಟ್ಟೆ ಖಾರ ಇತ್ತು. ನನಗಂತೂ ಹೊಟ್ಟೆಲೆಲ್ಲ ಸಂಕಟ ಆಗ್ತಾಯಿತ್ತು ಇಷ್ಟು ಖಾರ ತಿಂದು. ಈ ಥರ ಹಸಿರುಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಹಾಕಲಿಲ್ಲ ಅಂದರೆ ನಮ್ಮ ಮನೆಯವ್ರು ತಿನ್ನೋದೇ ಇಲ್ಲ ಒಂದೊಂದು ಸತಿ. ಅದಕ್ಕೋಸ್ಕರ ಇನ್ನು ಹಸಿರುಮೆಣ್ಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಇನ್ನು ಬೇಳೆ ಅವೆಲ್ಲ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಇನ್ನು ಬೇಳೆ ಪಪ್ಪು ಮಾಡಿ ಅನ್ನ ಮಾಡಿದೆ ಬಿಸಿದು. ಇನ್ನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಬಂದ ತಕ್ಷಣ ಮತ್ತೆ ಜೋಲಿಗೆ ಹಾಕ್ಬಿಟ್ಟೆ ಗುಂಡನ್ನ ಟಾಣಿಕ್ ಎಲ್ಲ ಹಾಕ್ಬಿಟ್ಟು ಅವ್ನು ಚೆನ್ನಾಗಿ ಮಲ್ಕೊಂಡ. ಇನ್ನು ಮಲ್ಕೊಂಡ ತಕ್ಷಣ ಇನ್ನು ನಾವು ಕೂಡ ಅಡುಗೆ ಮಾಡಿಕೊಂಡು ಇನ್ನು ಊಟ ಮಾಡಿದ್ವಿ. ಮತ್ತು ಇದು ಸಂಜೆ ಇನ್ನು ಊಟ ಮಾಡಿ ಒಂದು ಸ್ವಲ್ಪ ಸುಮ್ಮನಾಗ್ಬಿಟ್ಟು ನನಗೂ ಕೂಡ ಯಾಕೋ ಒಂಥರ ಸುಸ್ತು ಅನ್ನಿಸ್ತಾ ಇತ್ತು. ಇನ್ನು ಏನು ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಇನ್ನು ಸಂಜೆ ಕೂಡ ಆಯಿತು, ಸ್ವಲ್ಪ ಬಿಸಿಲು ಕೂಡ ಚೆನ್ನಾಗಿ ಕಮ್ಮಿ ಆಯ್ತಲ್ವ. ಅದಕ್ಕೆ ನಾನು ಪಾತ್ರೆಯಲ್ಲಿ ಹಂಗೆ ಇಟ್ಟು ಹಂಗೆ ಸುಮ್ಮನೆ ಕುತ್ಕೊಬಿಟ್ಟಿದ್ದೆ. ಸಾಯಂಕಾಲಗಿನ ತೊಳೆಯೋಣ ಅಂತೇಳ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಇನ್ನು ಚಿಕ್ಕಮ್ಮ ಕೂಡ ಬಂದರು. ಚಿಕ್ಕಮ್ಮ ಬಂದಮೇಲೆ ಅವರು ಕೇಳ್ತಾಯಿದ್ರು, ಮಾತಾಡ್ತಾ ಇರ್ತೀವಿ ಈ ಥರ, ಇಲ್ಲ ನಾನು ಮನೆ ಹತ್ರ ಹೋಗ್ತೀನಿ ಇಲ್ಲ ಚಿಕ್ಕಮ್ಮನೇ ಬರ್ತಾರೆ. ಏನು ಸಾರು ಮಾಡ್ತೀಯಮ್ಮ, ನಾನು ಆಗಲೇ ಹೆಸ್ರು ಕಾಳು ಬೇಯಿಸೋಕೆ ಹಾಕಿ ಬಂದಿದ್ದೀನಿ, ಬಸ್ಸಾರು ಮುದ್ದೆ ಮಾಡ್ತೀನಿ, ನಿನಗೇನಾದರೂ ಒಂದು ಮುದ್ದೆ ಬೇಕಾ ಬಿಸಿ ಮುದ್ದೆ ಅಂತೇಳಿ ಕೇಳ್ತಾಯಿದ್ರು. ನಾನು ಬಂದು ಸ್ವಲ್ಪ ಅನ್ನ ಮಾಡಿ ಟೊಮೊಟೊ ಗೊಜ್ಜು ಮಾಡ್ತೀನಮ್ಮ ಅಂತ ಹೇಳಿದೆ. ಮತ್ತು ಮಧ್ಯಾಹ್ನ ಬೇಳೆ ಪಪ್ಪು ಮಾಡಿದ್ನಲ್ವ, ಸ್ವಲ್ಪ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಚಿಕ್ಕಮ್ಮ ಮತ್ತು ನಮ್ಮ ಅಣ್ಣರೆಲ್ಲ ಸ್ವಲ್ಪ ಹಾಕ್ಸ್ಕೊಂಡು ಹೋದರು. ಸ್ವಲ್ಪನೇ ಮಾಡಿದ್ದು, ಇನ್ನು ಸಾಯಂಕಾಲಕ್ಕೆ ಆಗುತ್ತೆ ಅಂದ್ಕೊಂಡೆ, ಬಟ್ ಇಲ್ಲ ಎಲ್ಲರೂ ಹಾಕ್ಸ್ಕೊಂಡು ಹೋದ್ರಲ್ವ, ಖಾಲಿ ಆಯಿತು. ಅದಕ್ಕೆ ಸಿಂಪಲ್ಲಾಗಿ ಟೊಮೊಟೊ ಗೊಜ್ಜೆಲ್ಲ ಮಾಡಿಬಿಟ್ಟು ತುಂಬ ದಿನವೇ ಆಗಿತ್ತು. ಅದಕ್ಕೆ ಅನ್ನ ಮಾಡಿ ಟೊಮೊಟೊ ಗೊಜ್ಜು ಮಾಡೋಣ ಅಂತೇಳ್ಬಿಟ್ಟು ಅನ್ನ ಕೂಡ ಮಾಡಿಟ್ಟು ಇವಾಗ ಗೊಜ್ಜಿಗೆಲ್ಲ ರೆಡಿ ಮಾಡಿಕೊಂಡು ಈರುಳ್ಳಿ ಟೊಮೊಟೊ ಅಷ್ಟೇ, ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ಮಾಡಿದೆ. ಟೊಮೊಟೊ ಗೊಜ್ಜು ಮಾಡಿ ತುಂಬ ವರ್ಷನೇ ಆಯ್ತು ಅಂತಲೇ ಹೇಳ್ಬೋದು. ಅದಕ್ಕೆ ಹಂಗೆ ನೆನಪಾಯಿತು, ಸ್ವಲ್ಪ ಟೊಮೊಟೊ ಹಣ್ಣೆಲ್ಲ ಸ್ವಲ್ಪ ಜಾಸ್ತಿ ಹಣ್ಣಾಗಿತ್ತು. ಇನ್ನು ಇದೇ ಸುಮ್ಮನೆ ಇಟ್ಕೊಂಡ್ರಿ ಇನ್ನೇನಂತೇಳ್ಬಿಟ್ಟು ಒಂದು ಟೈಮ್ಗೆ ಆಗುತ್ತೆ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಗೊಜ್ಜು ಅನ್ನ ಮಾಡಿದೆ. ಇನ್ನು ಇಂಥ ಟೈಮಲ್ಲಿ ಮಕ್ಕಳಿಗೆ ಸ್ವಲ್ಪ ಮಜ್ಜಿಗೆ ಮತ್ತು ಎಳ್ನೀರು ಮೊಸರು ಅದೆಲ್ಲ ತಿನ್ನಿಸ್ಬೇಕು. ಕೆಲವ್ರು ಮಕ್ಕಳು ಎಷ್ಟು ಚೆನ್ನಾಗಿ ಊಟ ಮಾಡ್ತಿರ್ತಾರೆ, ಚೆನ್ನಾಗಿ ತಿಂತಾಯಿರ್ತಾರೆ, ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಅಂಥ ಮಕ್ಕಳಿಗೆ ಎಷ್ಟು ಬೇಕಾದ್ರೂ ಕೊಡಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಕೆಲವು ಮಕ್ಕಳಂತೂ ಏನೇ ಫೋರ್ಸ್ ಮಾಡಿದ್ರು ಕೂಡ, ಎಷ್ಟೇ ಬಲವಂತ ಮಾಡಿದ್ರು ಕೂಡ ತಿನ್ನೋದೇ ಇಲ್ಲ. ಅದೇ ಒಂದು ಅರ್ಧ ಟೆನ್ಷನ್ನು ನನಗಂತೂ. ಈ ಪಾಟಿ ಬೇಸಿಗೆ ಕಾಲದಲ್ಲಿ ಅಟ್ಲೀಸ್ಟ್ ಏನಾದರೂ ಸ್ವಲ್ಪ ತಣ್ಣಗಿರೋದು ಮಜ್ಜಿಗೆ ಏನಾದರೂ ಮಾಡಿಕೊಟ್ರೆ ಕುಡಿಯೋದೂ ಇಲ್ಲ. ಏನಾದರೂ ಮೊಸರನ್ನ ತಿನ್ಸೋಣ ಅಂದರೆ ಅದು ಕೂಡ ತಿನ್ನೋಲ್ಲ. ಏನು ತಿನ್ನೋದೇ ಇಲ್ಲ ನನ್ನ ಮಗ. ಹಾಲಿನ ಐಟಮ್ ಕೂಡ ತಿನ್ನೋದೇ ಇಲ್ಲ. ಇನ್ನು ಹಾಲು ತಿನ್ನಲ್ಲ, ಮೊಸರು ಮಜ್ಜಿಗೆ ಏನು ಕೂಡ ಸ್ಮೆಲ್ ಅಂದರೆ ಅವನಿಗೆ ಇಷ್ಟನೇ ಆಗೋಲ್ಲ. ಏನನ್ನ ಮಿಸ್ಸಾಗಿ ಗೊತ್ತಿಲ್ಲದೇನೂ ಕೂಡ ಒಂದು ಸ್ವಲ್ಪ ಮೊಸರನ್ನ ಈ ಥರ ಗೊತ್ತಿಲ್ಲದಂಗೆ ಕಲಸಿ ಒಂದು ಬಾಯಕ್ಕೆ ಇಟ್ಟರು ಕೂಡ ಹಂಗೆ ಹಿಂದುಗುಟ್ಲೇ ಉಗಿದ್ಬಿಡ್ತಾನೆ. ಇಷ್ಟ ಬಂದರೆ ಮಾತ್ರ ತಿಂತಾನೆ, ಇಲ್ಲಾಂದರೆ ಏನು ಕೂಡ ಮುಟ್ಟೋಕ್ಕೆ ಹೋಗೋದಿಲ್ಲ. ಅದೊಂದು ಸ್ವಲ್ಪ ಬೇಜಾರು ನನಗೆ, ತಿನ್ನೋದೇ ಇಲ್ಲ ಅಂತೇಳ್ಬಿಟ್ಟು. ಇನ್ನು ಏನೇ ತಿನ್ನಲ್ಲ ಅಂದರೂ ಕೂಡ ಎಷ್ಟು ಬಲವಂತ ಮಾಡಿ ತಿನ್ಸೋಕ್ಕೂ ಕೂಡ ಆಗೋದಿಲ್ಲ. ಇನ್ನು ಮಕ್ಕಳು ಏನು ಇಷ್ಟಪಟ್ಟು ತಿಂತಾರೋ ಅದನ್ನೇ ತಿನ್ನಿಸ್ಬೇಕಾಗುತ್ತೆ. ಇನ್ನು ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಡೈಜೆಷನ್ ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇನ್ನು ಹೊಟ್ಟೆಯಲ್ಲಿ ಸ್ವಲ್ಪ ಜಾಸ್ತಿ ಇಟ್ಟಿರೋದ್ರಿಂದ ಕೂಡ ಊಟ ಮಾಡಿದ ತಕ್ಷಣವೇ ಮತ್ತೆ ಬಾತ್ರೂಮ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಾಯಿದ್ದ. ತುಂಬ ಸ್ವಲ್ಪ ಜಾಸ್ತಿ ಇದು ಮಾಡ್ತಾಯಿದ್ದ, ಅಂದರೆ ಅಳೋದು ಮತ್ತು ಅಮ್ಮ ಹೊಟ್ಟೆ ನೋವುತ್ತೆ ಅನ್ನೋದು ಆ ಥರ ಎಲ್ಲ ಹಿಂಸೆ ಮಾಡ್ಕೊತಾ ಇದ್ದ ಪಾಪ. ಹೆಂಗೋ ಸದ್ಯ ನಮ್ಮ ಮನೆಯವ್ರು ಇದ್ರಲ್ವ, ಇನ್ನು ಅವರು ಕೂಡ ಹೊರಟಿದ್ರು ಊರಿಗೆ ಹೋಗ್ಬೇಕಂತೇಳ್ಬಿಟ್ಟು. ಆಗಲೇ ಒಂದು 3-4 ದಿನದಿಂದ ಸುಮ್ಮನೆ ಫೋನ್ ಮೇಲೆ ಫೋನ್ ಬರ್ತಾಯಿದೆ, ಯಾವಾಗ ಬರ್ತೀರಾ ಅಂತೇಳ್ಬಿಟ್ಟು. ಸದ್ಯ ಇವತ್ತು ಹೊರಟಿದ್ರು, ಹೋಗೇ ಬಿಡ್ತೀನಿ ಅಂತೇಳ್ಬಿಟ್ಟು. ಇನ್ನು ಅಷ್ಟರೊಳಗೆ ನನ್ನ ಮಗ ಕೂಡ ಆ ಥರ ಇದ್ನಲ್ವ, ಇವತ್ತು ಒಂದು ದಿನ ಇದ್ಬಿಟ್ಟು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಅವರು ಕೂಡ ಉಳ್ಕೊಂಡ್ರು. ಅವ್ರು ಇರೋದಕ್ಕೆ ನನಗೆ ತುಂಬ ಹೆಲ್ಪ್ ಆಯಿತು. ಇನ್ನು ನಮ್ಮ ಅಣ್ಣ ಅಂತೂ ಕೆಲ್ಸಕ್ಕೆ ಹೋಗ್ತಾಯಿದ್ದಾರೆ. ಅಣ್ಣ ಇದ್ರಂತೂ ಅವರೇ ಕರ್ಕೊಂಡು ಹೋಗಿ ತೋರಿಸ್ಕೊಂಬರ್ತಾರೆ. ಇನ್ನು ಹೆಂಗೆ ಇವರು ಇದ್ರಲ್ವ, ಇನ್ನು ನಾನು ಕೂಡ ಹೋಗಿ ತೋರಿಸ್ಕೊಂಬಂದ್ರಂಗೆ ಆಗುತ್ತೆ ಅಂತೇಳ್ಬಿಟ್ಟು ನಾನು, ನನ್ನ ಮಗ, ನಮ್ಮ ಮನೆಯವರು 3 ಜನನೂ ಹೋಗಿ ತೋರಿಸ್ಕೊಂಡು ಬಂದ್ವಿ. ಇನ್ನು ಸಿರಪ್ ಕೂಡ ಹಾಕಿ ಅವನು ಮತ್ತೆ ಸಂಜೆ ಅಷ್ಟೊತ್ತಿಗೆ ಇನ್ನೊಂದು ಸತಿ ಮಲ್ಕೊಂಡ್ಬಿಟ್ಟಿದೆ ಪಾಪ. ಅವನು ಸರಿಯಾಗಿ ಊಟನೂ ಮಾಡ್ತಾಯಿಲ್ಲ, ಏನಿಲ್ಲ. ಆ ಟಾನಿಕ್ ಹಾಕ್ಬೇಕಂತಂತೂ ಕುಸ್ತಿ ಆಡಬೇಕು ಅವನ ಜೊತೆ. ಜಾಸ್ತಿ ಕುಡಿಯೋದೇ ಇಲ್ಲ. ಏನು ಬಲವಂತ ಮಾಡಿದ್ರು ಕೂಡ ಅಷ್ಟೇ ಅಲ್ಲ, ಗಂಟ್ಲಿಗೆ ಹೋಗುತ್ತೆ ಅನ್ನೋಷ್ಟರಲ್ಲೇ ಆಗಲೇ ಹಂಗೆ ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಹಂಗೆ ಕಡೆಗೆ ಉಗಿತಾ ಇರ್ತಾನೆ. ಅಪ್ಪ ಅದೊಂದು ಸರ್ಕಸ್ ಮಾಡಬೇಕು ಮಕ್ಕಳಿಗೆ. ಸಿರಪ್ ಹಾಕ್ಬೇಕಂದ್ರೆ ಅದು ಒಬ್ಬೊಬ್ಬರ ಕೈಲಂತೂ ಹಾಕೋದಕ್ಕೆ ಆಗೋಲ್ಲ. ಇಬ್ಬರಿದ್ರೆ ಮಾತ್ರ ಜೊತೆಗೆ ಹೆಂಗೋ ಒಬ್ರಿಗೆ ಕೈ ಇಟ್ಕೊಂಡ್ರು ಕೂಡ ಒಬ್ಬರು ಆರಾಮ್ಸೆ ಹಿಂಗೆ ಬಾಯಲ್ಲಿ ಹಾಕ್ಬೋದು. ಇಲ್ಲ ಒಬ್ಬೊಬ್ರು ಅಂತಂದರೂ ಸಾಧ್ಯವಿಲ್ದಿರೋ ಮಾತು ಅಂತಲೇ ಹೇಳ್ಬೋದು. ಕೆಲವು ಮಕ್ಕಳೆಲ್ಲ ಚೆನ್ನಾಗಿ ಕುಡಿತಾರೆ, ಕೆಲವ್ರು ಈ ಥರ ಇದ್ದೇ ಇರ್ತಾರೆ ಆಟ ಮಾಡೋರು. ಮತ್ತು ಅವ್ರಿಗೆ ಟಾನಿಕ್ ಸ್ಮೆಲ್ ಅಂದರೂ ಕೂಡ ಕೆಲವ್ರಿಗೆ ಆಗೋದಿಲ್ಲ. ಇನ್ನು ಮತ್ತು ಬಾಯಲ್ಲಿ ಟೇಸ್ಟ್ ಕೂಡ ಒಂಥರ ಇರುತ್ತಲ್ಲ, ಅದರಿಂದ ಕೂಡ ಕೆಲವರು ಕುಡಿಯೋಕ್ಕೆ ಇಷ್ಟನೇ ಪಡೋದಿಲ್ಲ ಆ ಥರ. ಇನ್ನು ಹೆಂಗೋ ನಮ್ಮ ಮನೆಯವ್ರು ಇರೋದಕ್ಕೆ ಸ್ವಲ್ಪ ನನಗೆ ತುಂಬ ಹೆಲ್ಪ್ ಆಯಿತು ಅವರಿಂದ ನನಗೆ. ಇನ್ನು ನನ್ನ ಮಗಂದಂತೂ ಜವಾಬ್ದಾರಿಯೆಲ್ಲ ಅವರೇ ತೊಗೊಂಡ್ಬಿಟ್ಟಿದ್ದಾರೆ. ಅವರೇ ಆಟ ಆಡಿಸೋದು, ಅವರೇ ನೋಡ್ಕೊಳ್ಳೋದೆಲ್ಲ ಅವರೇ ಮಾಡ್ತಾರೆ. ಇನ್ನು ಸ್ನಾನ ಮಾಡಿಸೋದು, ಇನ್ನೂ ಸ್ವಲ್ಪ ಊಟ ಮಾಡಿಸೋದು ಅಷ್ಟು ಮಾತ್ರ ನೋಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ಅವರು ಕೂಡ ಶನಿವಾರ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು, ಗೊತ್ತಿಲ್ಲ.
ಇವತ್ತೇ ಶುಕ್ರವಾರನೇ ಹೋಗಬೇಕಿತ್ತು, ಇವತ್ತು ನನ್ನ ಮಗನಿಗೋಸ್ಕರ ಉಳ್ಕೊಂಡ್ರು, ನಾಳೆ ಹೋಗ್ತಾರೆ ಏನೋ ಗೊತ್ತಿಲ್ಲ. ಹೆಂಗೋ ಇಷ್ಟು ದಿನ ಇರೋದಕ್ಕೆ ಕೂಡ ನನ್ನ ಮಗ ತುಂಬ ಖುಷಿ ಪಟ್ಕೊಂಡು ಖುಷಿಯಿಂದ ಅವ್ರ ಅಪ್ಪಾಜಿ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ದೆ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.